ತಾಲೂಕು ಆಡಳಿತ, ಜಿಲ್ಲಾಡಳಿತ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿಗಳು ಎಲ್ಲರ ವತಿಯಿಂದ ಸರ್ಕಾರದ ವಿವಿಧ ಇಲಾಖೆಗಳ ಕಡೆಯಿಂದ ಸುಮಾರು 600ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳ ನೇರವಾಗಿ ಸವಲತ್ತುಗಳು ಮತ್ತು ಶಂಕುಸ್ಥಾಪನೆ ಮತ್ತು ಭೂಮಿ ಪೂಜೆಗಳ ಕಾರ್ಯಕ್ರಮನ ಇವತ್ತು ನಾವು ನೆರವೇರಿಸ್ಕೊಂಡು ಬಂದಿದ್ದೀವಿ. ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥ ಸನ್ಮಾನ್ಯ ಸಿದ್ದರಾಮಣ್ಣವರು, ಉಪಮುಖ್ಯಮಂತ್ರಿಗಳಾಗಿದ್ದಂಥ DK ಶಿವಕುಮಾರಣ್ಣವರು ಮತ್ತು ವಿವಿಧ ಇಲಾಖೆಗಳ ಸಚಿವರುಗಳು ಎಲ್ಲರೂ ಕೂಡ ಇವತ್ತು ಬಂದು ಭಾಗವಹಿಸಿ ಅತ್ಯಂತ ಯಶಸ್ವಿಯಾಗಿ ಸುಮಾರು 25-30 ಸಾವಿರಕ್ಕೂ ಹೆಚ್ಚು ಜನಗಳ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮಗಳನ್ನ ಲೋಕಾರ್ಪಣೆ, ಶಂಕುಸ್ಥಾಪನೆ, ವಿತರಣೆಯನ್ನು ಮಾಡಿದ್ದಾರೆ. ಇದಕ್ಕೆಲ್ಲರೂ ಕೂಡ ಹಿನ್ನೆಲೆಯಲ್ಲಿ ಕೆಲಸ ಮಾಡತಕ್ಕಂಥ ನಮ್ಮ ಎಲ್ಲ ಅಧಿಕಾರಿ ವರ್ಗದವರು, ಕಾರ್ಯಕರ್ತರುಗಳು, ಮುಖಂಡರುಗಳು ಎಲ್ಲರೂ ಕೂಡ ಸೇರಿಕೊಂಡು ಈ ಕಾರ್ಯಕ್ರಮನ ಒಟ್ಟಾರೆಯಾಗಿ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಮನಸ್ಪೂರ್ವಕವಾದಂಥ ಧನ್ಯವಾದಗಳನ್ನ ಮತ್ತು ಅಭಿನಂದನೆಗಳನ್ನ ಸೂಚಿಸ್ತೀನಿ. ಕೆಲವೊಂದು ಬೇಡಿಕೆಗಳನ್ನು ಕೂಡ ಇಟ್ಟರೆ ಎಷ್ಟು ನಿಮ್ಗೆ ಇವತ್ತು ಪ್ರಮುಖವಾಗಿ ನಮಗೆ ಸಿಕ್ಕಿರ್ತಕ್ಕಂಥದ್ದು ನಮ್ಮ ಒಂದು ದೊಡ್ಡ ಕೊಡುಗೆ ಈ ಭಾಗ ಅಂತಂದರೆ ಈ ವರ್ಷದಲ್ಲಿ ಅಂದರೆ 24-25ನೇ ವರ್ಷದಲ್ಲಿ ನಮ್ಮ ಹೊಸಕೋಟೆ ತಾಲೂಕಲ್ಲಿ, ಹೊಸಕೋಟೆ ನಗರದಲ್ಲಿ ನಮಗೊಂದು ಮಿನಿ ವಿಧಾನಸೌಧ, ಸಾರ್ವಜನಿಕರ ಸೌಧ ಅಂತೇನಿವತ್ತು ನಮ್ಮ ಕಂದಾಯ ಸಚಿವರು ಹೇಳಿದ್ದಾರೆ. ಅದರ ಒಂದು ಕಟ್ಟಡನ ನಮಗಿವತ್ತು ಮಾಡಿಕೊಡ್ತೀವಿ. ಸುಮಾರು ವರ್ಷಗಳ ಬೇಡಿಕೆ ಇತ್ತು. ಯಾಕಂದರೆ ನಮ್ಮ ತಾಲೂಕು ಕಚೇರಿ ಇವತ್ತು ಸುಮಾರು ಒಂದು 40-50 ವರ್ಷದ ಹಳೆಯ ತಾಲೂಕು ಕಚೇರಿ, ಅದಕ್ಕೆ ಹೊಸದಾಗಿ ತಾಲೂಕು ಕಚೇರಿ ಸಿಗ್ತಾ ಇದೆ. ಜೊತೆಗೆ ನಂದಗುಡಿ ಮತ್ತು ಸೂಲ್ಬೆಲೆ ಹೋಬಳಿಗಳಿಗೆ ಏನು ಏತ ನೀರಾವರಿ ಅಗತ್ಯ ನಮಗಿತ್ತು, 59 ಕೆರೆಗಳನ್ನ ತುಂಬಿಸಂಥ ಒಂದು ಯೋಜನೆಯನ್ನು ರೂಪಿಸ್ಕೊಂಡು ಆ 2 ಹೋಬಳಿಗಳಿಗೂ ಕೂಡ ನೀರನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನೆಲಮಂಗಲ, ದೇವನಹಳ್ಳಿ, ಹೊಸಕೋಟೆ ತಾಲೂಕುಗಳಿಗೆ ಮೆಟ್ರೋ ಸಂಪರ್ಕನ ಕೊಡ್ತೀವಿ ಅಂತ ಹೇಳಿದ್ದಾರೆ. 6ನೇ ಹಂತದಲ್ಲಿ ಕಾವೇರಿ ನೀರನ್ನು ಕೂಡ ನಾವು ಇಲ್ಲಿ ಹರಿಸ್ಕೊಡ್ತೀವಿ ಅಂತ ಒಂದು ಆಶ್ವಾಸನೆಗಳನ್ನ ಏನು ಕೊಟ್ಟಿದ್ದಾರೆ. ವಿಶೇಷವಾಗಿ ಮಾನ್ಯ ಉಪಮುಖ್ಯಮಂತ್ರಿಗಳು ಮಾತಾಡ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ರಾಮನಗರ ಆಗಿರ್ಬೋದು, ಮಾಗಡಿ ಆಗಿರ್ಬೋದು, ಆನೇಕಲ್ ಆಗಿರ್ಬೋದು, ಹೊಸಕೋಟೆ, ದೊಡ್ಡಬಳ್ಳಾಪುರ, ದೇವನಹಳ್ಳಿ, ನೆಲಮಂಗಲ ಇವೆಲ್ಲವನ್ನೂ ಕೂಡ ಮುಂದಿನ ದಿನಗಳಲ್ಲಿ ಬೆಂಗಳೂರು ಮಾದರಿಯಲ್ಲಿ ನಾವು ಇದನ್ನ ಬದಲಾವಣೆ ಮಾಡ್ತೀವಿ ಅಂತ ಏನು ಹೇಳಿದರೆ, ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿದರೆ ನಮಗೆ ತುಂಬ ಒಂದು ಆಶಾ ತಂದಿದೆ ಇದು. ಆದ್ದರಿಂದ ಅವರೆಲ್ಲರಿಗೂ ಕೂಡ ಮನಸ್ಪೂರ್ವಕವಾದಂಥ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀವಿ. ಇವತ್ತು ಸೇರಿರ್ತಕ್ಕಂಥ ಒಂದು ಸಮಾವೇಶ ಲೋಕಸಭಾ ಚುನಾವಣೆಗೆ ಒಂದು ದಿಕ್ಸೂಚಿ ಆಗ್ಬೋದಾ? ಇದು ರಾಜಕೀಯವಾದಂಥ ಕಾರ್ಯಕ್ರಮ ಅಲ್ಲ, ಇದು ನಮ್ಮ ಸರ್ಕಾರದ ಪ್ರಗತಿಯ ಕಾರ್ಯಕ್ರಮಗಳು. ಸರ್ಕಾರದಲ್ಲಿ ನಾವು ಕಳೆದ 9 ತಿಂಗಳಲ್ಲಿ ಏನೇನೆಲ್ಲ ಸಾಧನೆನ ಮಾಡಿದ್ದೀವಿ ಅದನ್ನು ನಾವು ಇವತ್ತು ಒಂದೇ ಒಂದು ಆವರಣದಲ್ಲಿ ನಾವು ಅನಾವರಣ ಮಾಡಿರ್ತಕ್ಕಂಥದ್ದು. ಈ ಕಾರ್ಯಕ್ರಮಕ್ಕೂ ರಾಜಕೀಯಕ್ಕೂ ಯಾವೊಂದು ಸಂಬಂಧ ಇಲ್ಲ. ಆದರೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಜನ ಹರಿದು ಬಂದಿದ್ದಾರೆ ಅಂತಂದರೆ ಜನಕ್ಕೆ ಇವತ್ತು ಸರ್ಕಾರ ಮಾಡ್ತಿರ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ಮೆಚ್ಚುಗೆ ಇದೆ, ಆಸೆ ಇದೆ, ಆಸಕ್ತಿ ಇದೆ, ಬಂದು ಭಾಗವಹಿಸೋಕ್ಕೆ ಒಂದು ವಿಶ್ವಾಸ ಇದೆ ಅನ್ನೋಂಥದ್ದು ಎದ್ದು ಕಾಣುತ್ತೆ. ಇವತ್ತು ತೆರೆದ ಪತ್ರ ತಮಗೆ ಎಲ್ಲೇನೆಲ್ಲ ಕಾಮಗಾರಿಗಳನ್ನ ಮಾಡಿದೀವಿ ಅಂತ ನಾವು ಬಿಡುಗಡೆ ಮಾಡಿ ತೋರಿಸಿದೀವಿ. ಯಾವುದಾದ್ರೂ ಹಳೆ ಕಾಮಗಾರಿಗಳಿಗೆ ನಾವು ಮತ್ತೊಮ್ಮೆ ಪಟ್ಟಿಯಲ್ಲಿ ಸೇರಿಸಿದ್ರೆ ನಾನು ಆ ತನಿಖೆಗೆ ಒಂದು ವೇದಿಕೆ ಮೇಲೆ ನಿಂತು ಅದರಲ್ಲಿ ನಾನು ಚರ್ಚೆ ಮಾಡೋಕ್ಕೆ ತಯಾರಾಗಿದ್ದೀನಿ. ಏನೇನೆಲ್ಲ ಕಾಮಗಾರಿಗಳು ಇನ್ನೂ ಮುಗಿದಿಲ್ಲ ನಮ್ಮ ತಾಲೂಕಲ್ಲಿ, ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಇನ್ನೂ ಅದು ಲೋಕಾರ್ಪಣೆಗೆ ರೆಡಿ ಆಗಿರಲಿಲ್ಲ, ಅದನ್ನು ನಾವು ಮಾಡಿಲ್ಲ. ನಮ್ಮ ಡಿಗ್ರಿ ಕಾಲೇಜು 5 ಕೋಟಿ ಅನುದಾನದಲ್ಲಿ KHBಯಲ್ಲಿ ಅಭಿವೃದ್ಧಿಗಿತ್ತು, ಅದರಲ್ಲಿ OM ಆಗಿದ್ದರಿಂದ ಅದನ್ನು ನಾವು ಮಾಡಿಲ್ಲ. ಮೆಟ್ರೋ DPR ಅಂತ ಹೇಳಿದ್ರು, ಹಳೆ DPR ಯಾವುದು ಆಗಿಲ್ಲ, ಹೊಸದಾಗಿ DPR ಆಗುತ್ತೆ, ಅದರ ಕಾಮಗಾರಿ ಆಗುತ್ತೆ. ಹಳೆದನ್ನು ಯಾವುದನ್ನೂ ಕೂಡ ಸೇರಿಸಿದೆ. ಇವೆಲ್ಲ ಕೂಡ ನೂತನವಾಗಿ ಮಾಡಿರ್ತಕ್ಕಂಥದ್ದು. ಹಿಂದೆ ಬಂದಂಥ 60 ಕೋಟಿ ಬಿಟ್ಟು ಇವತ್ತು 25 ಕೋಟಿ ನಮ್ಮ ತಾಲೂಕು, ನಮ್ಮ ನಗರ ಅಭಿವೃದ್ಧಿಗಿಂತ ತಂದಿದ್ದೀವಿ. ಈ ಎಲ್ಲ ಅಭಿವೃದ್ಧಿ ಕಾಮಗಾರಿಗಳು ಸಿದ್ದರಾಮಣ್ಣವರ, DK ಶಿವಕುಮಾರಣ್ಣವರ ಕಾಂಗ್ರೆಸ್ ಸರ್ಕಾರದ ಅಭಿವೃದ್ಧಿ ಕಾಮಗಾರಿಗಳು.